ಎಸ್ ದೂತ್ ಪಡೆದಷ್ಟೇ ಸಿಹಿಯಾದ ಪಾತ್ರಗಳ ಮೂಲಕ ಬರ್ತಿದಂತ ದಿಗಂತ್ ಅವರು ಈಗ ಒಂದು ಫ್ಯಾಂಟಸಿ ಥ್ರಿಲ್ಲರ್ ಸಬ್ಜೆಕ್ಟ್ ಮೂಲಕ ಬರ್ತಿರುವಂತದ್ದು. ಸೊ ಇವತ್ತಷ್ಟೇ ಸಿನಿಮಾದ ಮುಹೂರ್ತ ಆಗಿದೆ. ಸೊ ಈ ಬಗ್ಗೆ ಮಾತಾಡಕ್ಕೆ ಖುದ್ದು ದಿಗಂತ್ ಅವ್ರು ನಮ್ಮ ಜೊತೆ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮೊದಲಿಗೆ ಕಂಗ್ರಾಟ್ಸ್ ಸರ್ ನಿಮ್ಗೆ. ಯಾಕಂತಂದ್ರೆ ಇವತ್ತಿಗೆ ಅಂದ್ರೆ ಗಣೇಶ್ ಅವರು ಇಂಡಸ್ಟ್ರಿಗೆ ಬಂದು 20 ಇಯರ್ಸ್ ಆಯ್ತು. ನಿಮ್ಮ ವೃತ್ತಿ ಬದುಕಿನ ಒಂದಷ್ಟು ವಿಚಾರಗಳು ತೆಗೆದು ನೋಡ್ರೆ ನಿಮ್ದು ಕೂಡ 20 ಇಯರ್ಸ್ ಆಗಿದೆ. ಯಾಕಂದ್ರೆ ಮಂಡ್ಯ ಸಿನಿಮಾದ ಮೂಲಕ ದರ್ಶನ್ ಅವರು ಅದಕ್ಕಿಂತ ಹಿಂದೆ ನಾನು ಮಿಸ್ ಕ್ಯಾಲಿಫೋರ್ನಿಯಾ ಅಂತ ಸಿನಿಮಾ ಮಾಡಿದ್ದೆ. ಅದು ಅಷ್ಟೇ 2005-6 ಶೂಟಿಂಗ್ ಮಾಡಿದ್ದು, 6 ಅಲ್ಲಿ ರಿಲೀಸ್ ಆಗಿದ್ದು. ಹೌದು, ನಿಮ್ಗೂ 20 ಇಯರ್ಸ್ ಆಗಿದೆ. ಖುಷಿ ಆಗ್ತಿದೆ ಸರ್. ತುಂಬಾನೇ ಖುಷಿ ಆಗ್ತಾ ಇದೆ. ಅಂದ್ರೆ ಹಿಂತಿರುಗಿ ನೋಡಿದಾಗ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ಮಾಡಿದೀವಿ, ಒಂದಷ್ಟು ಏಳು ಬೀಳುಗಳು ಇದ್ದೇ ಇದೆ. ಅದನ್ನೆಲ್ಲ ನೋಡಿ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಅನುಭವ. ಒಂದು ಲಾಸ್ಟ್ 20 ವರ್ಷ ನಾನು ತುಂಬಾ ಚೆನ್ನಾಗಿ ಕಳೆದಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ. ದೂತ್ ಪೇಡ ಅನ್ನೋ ಬ್ರಾಂಡ್ ಅನ್ನ ಜನ ಇವತ್ತಿಗೂ ಮಾಡ್ತಿಲ್ಲ. ಯಾಕಂದ್ರೆ ನಿಮ್ ಸಿನಿಮಾ ಬರ್ತಾರೆ, ಒಂದಷ್ಟು ಆಡಿಯನ್ಸ್ ಗಳು ಕಾಯ್ತಾ ಇರ್ತಾರೆ ಏನ್ ಸಿನಿಮಾ ಯಾವ ತರ ಇರುತ್ತೆ ಅಂತ. ಬಟ್ ಈ ಬಾರಿ ತುಂಬಾ ವಿಭಿನ್ನವಾದ ಕಥೆ ಮೂಲಕ ಬರ್ತಾ ಇದ್ರಿ. ರುದ್ರಕಾಲ ಒಂದು ಫ್ಯಾಂಟಸಿ ಥ್ರಿಲ್ಲರ್ ಸಬ್ಜೆಕ್ಟ್. ಸೊ ಈ ಸಿನಿಮಾ ಒಪ್ಕೊಳ್ಳೋಕೆ ಕಾರಣ ಏನು? ಅದೇ, ಇವಾಗ ನೀವು ಟೈಟಲ್ ನೋಡಿದ್ರೆ ನಿಮಗೆ ಅಂದ್ರೆ ಎಲ್ಲೋ ದೈವ ಶಕ್ತಿ ಕಾಣುತ್ತೆ. ಆಮೇಲೆ ಇದು ಇವತ್ತಿನ ಕಾಲಘಟ್ಟಕ್ಕೆ ಒಂದು ಕಥೆಯನ್ನ ಮಾಡಿದ್ದಾರೆ, ಅಂದ್ರೆ ಎರಡನ್ನು ಮಿಕ್ಸ್ ಮಾಡಿದ್ದಾರೆ. ಜೊತೆಗೆ ನನಗೆ ಈ ಕತೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಒಂದು ಈ ತರ ಸಬ್ಜೆಕ್ಟ್ಗಳು ಒಂದ್ ಸ್ವಲ್ಪ ಇವಾಗ ಟ್ರೆಂಡ್ ಅಲ್ಲಿ ಇದೆ. ನೀವು ಯಾವ್ದೇ ಈಗ ಸಿನಿಮಾ ಈ ತರದ್ದು ನೋಡಿದ್ರು ಹಿಟ್ ಆಗಿದೆ, ಕ್ಲಿಕ್ ಆಗಿದೆ. ಸೊ ಆ ರೀತಿನಲ್ಲಿ ನಾನು ಈ ಸಿನಿಮಾನ ಒಪ್ಕೊಂಡೆ. ಜೊತೆಗೆ ಟೀಮ್ ಚೆನ್ನಾಗಿದೆ. ಆಮೇಲೆ ಗೋಪಿ ಡೈರೆಕ್ಟರ್ ಕೂಡ ಅಷ್ಟೇ, ಅವರು ತೆಲುಗುನಲ್ಲಿ 3 ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ, ಕನ್ನಡದಲ್ಲಿ ಇದು 2ನೇ ಸಿನಿಮಾ. ಸೊ ಹಾಗಾಗಿ ಒಂದು ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ನನಗೆ ಅನ್ಸ್ತಾರೆ. ನೀವು ಕೂಡ ಪಶ್ಚಿಮ ಘಟ್ಟದವರಾಗಿದ್ರಿಂದ ಈ ದೇವರು ದೈವ ಇದ್ರ ಮೇಲೆ ನಂಬಿಕೆ ಇದೆಯಾ ಸರ್ ಅಂತ? ಖಂಡಿತ ಇದೆ. ನಾವು ನಮ್ದು ಪಶ್ಚಿಮ ಘಟ್ಟ ಅಲ್ಲ, ನಂದು ತೀರ್ಥಹಳ್ಳಿ ಮಲೆನಾಡು. ಖಂಡಿತ ಇದೆ. ಆಚರಣೆಗಳೆಲ್ಲ ಮಾಡ್ತಾ ಇರ್ತೀರಿ, ಎಲ್ಲ ಆಚರಣೆಗಳು? ಅಂದ್ರೆ ನಾವು ತುಂಬಾ ಆಡಂಬರ ಇಲ್ಲ, ಬಟ್ ಎಷ್ಟು ತಕ್ಕ ಮಟ್ಟಿಗೆ ನಾನು ಮಾಡ್ತೀನಿ. ಸರ್ ಹೊಸ್ತು ಅಂತಂದ್ರೆ ಏನ್ ನೋಡ್ಬೋದು ಸರ್ ರುದ್ರಕಾಲದಲ್ಲಿ? ಯಾಕಂದ್ರೆ ಫ್ಯಾಂಟಸಿ ಥ್ರಿಲ್ಲರ್ ಸಬ್ಜೆಕ್ಟ್ಗಳು ಈಗಂತೂ ಪೀರಿಯಡಿಕ್ ಕಂಟೆಂಟ್ ಗಳೇ ಸಿಕ್ಕಾಪಟ್ಟೆ ವರ್ಕ್ ಆಗ್ತಿರೋದು. ಅದರಲ್ಲಿ ರುದ್ರಕಾಲ ಪೋಸ್ಟ್ ನೋಡ್ತಾರಲ್ಲ, ಅನಿಸ್ತಾ ಇದೆ ಅದು 90s 80s ಸಂಬಂಧಪಟ್ಟಂಗೆ ಇದ್ದಂತ ಕಥೆ ಆಗಿದೆ ಅಂತ. ಏನ್ ಫೀಲ್ ಕೊಡ್ತೀನಿ ನಿಮ್ಗೆ ಮೊದಲ ಬರೀ ಕಥೆ ಕೇಳಿದಾಗ? ಇಲ್ಲ, ನನ್ಗೆ ಏನಂದ್ರೆ ನನಗೆ ಈ ಟೀಮ್ ಮೇಲೆ ತುಂಬಾ ಒಂದು ಭರವಸೆ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಅದೇ ರೀತಿನಲ್ಲಿ ಅವ್ರು ಹೇಗೆ ನನಗೆ ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಅದೇ ತರ ನಾವು ಎಕ್ಸಿಕ್ಯೂಟ್ ಮಾಡಿ ಈ ಸಿನಿಮಾನ ಮಾಡಿದ್ರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡಿ ಬರುತ್ತೆ. ಸರ್ ಮೊದಲ ಪಾಸಿಟಿವ್ ನೋಟ್ ಅಂತಂದ್ರೆ ಈ ಸಿನಿಮಾದ ಪೋಸ್ಟರ್ ನ ಲಾಂಚ್ ಮಾಡಿದ್ರು ಸಮಂತ್ ಅವರು. ಸೊ ನೀವು ಕೂಡ ಜೋಡಿಗೆ ಒಂದೇ ಸಿಂಬಲ್ ನಡೆಸ್ತಾ ಇದ್ರಿ, ಮಾಯಿಂಟಿ ಬಂಗಾರಂ. ಸೊ ಸಿನಿಮಾ ಕಂಪ್ಲೀಟ್ ಆಗಿದೆ, ಅವರ ಒಂದು ಸಾಥ್ ಈ ಸಿನಿಮಾ ಸಿಕ್ಕಿರುವಂತದ್ದು. ಇಲ್ಲ, ನಾನು ರಿಕ್ವೆಸ್ಟ್ ಮಾಡಿದೆ ಈ ತರದೊಂದು ನನ್ನ ಸಿನಿಮಾ ನೆಕ್ಸ್ಟ್ ಸಿನಿಮಾ. ನಮ್ಮ ಡೈರೆಕ್ಟ್ರು ತುಂಬಾ ದೊಡ್ಡ ಫ್ಯಾನು ಸಮಂತ್ ಅವರಿಗೆ. ಸೊ ಈ ತರ ನಮ್ಮ ಡೈರೆಕ್ಟರ್ದು ಒಂದು ಆಸೆ, ನೀವು ಪೋಸ್ಟರ್ ಲಾಂಚ್ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ಬಂದು ನಾವು ಶೂಟ್ ಮಾಡ್ತಾ ಇದ್ವಿ ಹೈದರಾಬಾದ್ ಎಲ್ಲೋ, ನಿಮ್ ಟೀಮ್ ಇಲ್ಲಿಗೆ ಕರ್ಸ್ಕೊಳ್ಳಿ, ಇಡೀ ಬೆಂಗಳೂರಿಂದ ಬರ್ಲಿ ಅಲ್ಲ, ನಾನು ಪೋಸ್ಟ್ ಲಾಂಚ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ವೆರಿ ಸ್ವೀಟ್ ಆಫ್ ಹರ್. ಜೊತೆಗೆ ಬೆಸ್ಟ್ ವಿಶಸ್ ಕೂಡ ತಿಳಿಸಿದ್ದಾರೆ. ಅಂಡ್ ಥ್ಯಾಂಕ್ ಯು ಸಮಂತ. ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾರೆ. ಅಂದ್ರೆ ದೂತ್ ಪೇಡ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಗಳಲ್ಲಿ ಓದ್ತಾ ಇದ್ದೆ. ಅಷ್ಟು ಟೀಸರ್ ಏನೋ ಲಾಂಚ್ ಆಯ್ತು, ಅಂದ್ರೆ ಯೂಟ್ಯೂಬ್ ಅಲ್ಲಿ ಲಾಂಚ್ ಆದಾಗ ಸುಮಾರು ಜನ ಎಲ್ಲ ದೂತ್ ಪೇಡ ಅಂದ್ರೆ ನಂದು ಒಂದು ಕ್ಲಿಪ್ಸ್ ಅಲ್ಲಿ ಬರುತ್ತೆ, ಅಂದ್ರೆ ಒಂದು ಕಪಲ್ ಆಫ್ ಸೆಕೆಂಡ್ಸ್. ಅವಾಗ ಸುಮಾರು ಜನ ಇದು ಹಾಕಿದ್ದಾರೆ ದೂತ್ ಪೇಡ ಅಂತ. ಅವಳಿಗೆ ಫಸ್ಟ್ ಗೊತ್ತಾಗಿಲ್ಲ ಏನು ಯಾರಿಗೆ ಹಾಕಿದ್ದಾರೆ, ಏನ್ ದೂತ್ ಪೇಡ ಅಂತ. ನನಗೆ ಕೇಳಿದ್ರು ಏನ್ ದೂತ್ ಪೇಡ ಅಂತ. ಆಮೇಲೆ ಹೇಳಿದೆ ಈ ತರ ಗಾಳಿಪಟ ಸಿನಿಮಾದಲ್ಲಿ ಈ ತರ ನನ್ಗೆ ದೂತ್ ಪೇಡ ಅಂತ ಒಂದು ಟೈಟಲ್ ಸಿಕ್ತು, ಅದಕ್ಕೆ ಅದನ್ನ ಹಾಕಿದ್ದಾರೆ. ಕನ್ನಡಿಗರು ತುಂಬಾ ಜನ ನಿಮ್ಮ ಅಭಿಮಾನಿಗಳಿದ್ದಾರೆ, ಅವರು ಈ ಟೀಸರ್ ನೋಡಿ ಇದನ್ನ ಕಮೆಂಟ್ ಹಾಕಿದ್ದಾರೆ ಅಂತ ಹೇಳಿದೆ. ನಟ್ಟಾಗಿ ಉತ್ಸಾಹ ಯಾವತ್ತೂ ಕಮ್ಮಿ ಆಗಿಲ್ಲ. ಸಿನಿಮಾ ಟು ಸಿನಿಮಾ ಹೊಸ್ತಾನ ಹುಡುಕ್ತಾನೆ ಇರ್ತೀನಿ. ನಿಮ್ಗೆ ಇದುವರೆಗೂ ಕಾಡ್ತಿರುವಂತ ಯಾವ್ದಾದ್ರು ಪಾತ್ರ ಇಂಥದ್ದೊಂದು ಮಾಡ್ಬೇಕಂತ ಯಾವ್ದು ಅಂತ? ಆ ತರ ಪಾತ್ರ ನಿಮ್ಗೆ ಒಳ್ಳೆ ಈಗ ಒಂದು ಹಾಲಿವುಡ್ ಸಿನಿಮಾಗಳಲ್ಲೆಲ್ಲ ಬರುತ್ತೆ ಒಂದೊಂದು, ಈ ಮೇಟ್ರಿಕ್ಸ್ ಅಂತ ಸಿನಿಮಾದಲ್ಲಿ ಆ ತರ ಒಂದು ಪಾತ್ರ ಮಾಡೋದಕ್ಕೆ ಇಷ್ಟ. ನಿಯೋ ಆಗ್ಲಿ ಸರ್, ಆದಷ್ಟು ಬೇಗ ದಿನ ಬರಲಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ದಿಗಂತ್ ಅವರ ಮತ್ತೆ ಕ್ಯಾಮ್ರಾ ಪರ್ಸನ್ ಶಿವನನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.